everyone, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋಭಿ. ಹೇಗೆ ಅನ್ನಿಸ್ತು ಪ್ರೀವಿಯಸ್ ವಿಡಿಯೋ ಚಿಕನ್ ಸಲಾಡ್ ರೆಸಿಪಿ ನಿಮಗೆ ಇಷ್ಟ ಆಯ್ತಾ ಆ್ಯಂಡ್ ಹೇಗಿತ್ತು ಅಂತ ಪ್ಲೀಸ್ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆ ವಿಡಿಯೋಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನನಗೆ ನೂಡಲ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ಆ್ಯಂಡ್ ಐ ಕಾಂಟ್ ಈಟ್ ಔಟ್ಸೈಡ್, ಸೊ ಮನೇಲೇ ಮಾಡೋಣ ಅಂತ ಅಂದ್ಕೊಂಡೆ. ಈ ಒಂದು ನೂಡಲ್ಸ್ಗೆ ನಾನು ಕಂಪ್ಲೀಟ್ ಪ್ಯೂರ್ ವೀಟ್ ಸ್ಪಗ್ಯಾಟಿನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಈ ಒಂದು ರೆಸಿಪಿ ನೇಮ್ ಬಂದು ಪನ್ನೀರ್ ಕ್ರೀಮಿ ಸ್ಪಗ್ಯಾಟಿ ಅಂತ. ಆ್ಯಂಡ್ ಈ ಒಂದು ರೆಸಿಪಿ ಪರ್ಟಿಕ್ಯುಲರ್ ನೇಮ್ ನನಗೆ ಗೊತ್ತಿಲ್ಲ, ಸುಮ್ಮನೆ ನಾನೇನೋ ಒಂದು ರ್ಯಾಂಡಮ್ ಆಗಿ ನೇಮ್ ಇಟ್ಟಿದ್ದೀನಿ ಅಷ್ಟೇ. ಮತ್ತು ಇದರಲ್ಲಿ ನಿಮಗೆ ತುಂಬಾ ಬೆನಿಫಿಟ್ ಇದೆ. ಏನಂತ ಹೇಳಿದ್ರೆ, ಇದು ಬಂದು ಕಂಪ್ಲೀಟ್ ವೀಟು ಒಂದು, ಇನ್ನೊಂದು ಬಂದು ಹೈ ಪ್ರೋಟೀನು. ಲೈಕ್ ಈ ಡಯಟ್ ಮಾಡೋರು, ವೆಯ್ಟ್ ಲಾಸಲ್ಲಿರೋರು ಆರಾಮ್ಸೆ ಇದನ್ನು ತಿನ್ಬೋದು. ಯಾರು ಹೇಳಿದ್ದು ನೂಡಲ್ಸ್ ತಿನ್ನೋ ಹಾಗಿಲ್ಲ ವೆಯ್ಟ್ ಲಾಸ್ ಮಾಡಬೇಕಾದ್ರೆ, ಡಯಟಲ್ಲಿ ಇರಬೇಕಾದ್ರೆ ಅಂತ. ಬನ್ನಿ ನಾನು ಯಾವ ಥರ ಈಸಿಯಾಗಿ ಈ ಒಂದು ರೆಸಿಪಿನ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಈ ಸ್ಪಗ್ಯಾಟಿನ ಬಾಯ್ಲ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಒಂದು ಪಾತ್ರೆಯಲ್ಲಿ ನಾವು ಒಂದು 3/4 ಭಾಗ ಅಷ್ಟು ನೀರು ಇಟ್ಕೊಬೇಕು, ಐ ಫ್ಲೇಮೇ ಇರಲಿ. ಅದಕ್ಕೆ ಈ ಥರ ಸ್ಪಗ್ಯಾಟಿನ ಈ ಥರ ಹಾಕಬೇಕು. ಈ ಥರ ಹಾಕಿದಾಗ ಅದು ಬಾಯ್ಲ್ ಆಗ್ತಾ ಅದು ನೂಡಲ್ಸ್ ಬೆಂದ ಮೇಲೆ ಅದು ಒಳಗಡೆ ಹೋಗುತ್ತೆ. ಈ ಒಂದು ನೂಡಲ್ಸ್ಗೆ ಯೂಸ್ ಮಾಡೋ ಕ್ರೀಮ್ನ ಪ್ರಿಪೇರ್ ಮಾಡಲಿಕ್ಕೆ ನಾನು ಒಂದು ಆನಿಯನ್ನ ತೊಗೊಂಡಿದ್ದೀನಿ ಆ್ಯಂಡ್ 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ, ಆ್ಯಂಡ್ ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಪ್ರೋಟೀನ್ಗೆ ನಾನು 100 ಗ್ರಾಮ್ಸ್ ಪನ್ನೀರನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ಹೇಗೆ ಕ್ರೀಮ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಏನು ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕನ್ನೋದೇನಿಲ್ಲ, ಯಾಕಂದರೆ ನಾವು ಇದನ್ನು ಫ್ರೈ ಮಾಡ್ತೀವಿ ಒಂದು ಪ್ಯಾನಲ್ಲಿ. ಸೊ ದಪ್ಪಕ್ಕೆ ಕಟ್ ಮಾಡಿಕೊಂಡ್ರು ಏನು ಪ್ರಾಬ್ಲಮ್ ಇರಲ್ಲ. ಈ ಥರ ಒಂದು 4 ಭಾಗ ಮಾಡಿಕೊಂಡು ಮಧ್ಯದಲ್ಲಿ ಈ ಥರ ಕಟ್ ಮಾಡಿಕೊಂಡ್ರು ಸಾಕು. ತುಂಬ ಸಣ್ಣದಾಗಿ ಕೂಡ ಏನು ಬೇಡ, ಇಷ್ಟು ಕಟ್ ಮಾಡೋದಕ್ಕೇ ಕಣ್ಣುರಿಯುತ್ತೆ. ಈ ಥರ ಕಟ್ ಮಾಡ್ಕೊಬೇಕು ಈರುಳ್ಳಿನ. ಆ್ಯಂಡ್ ನೆಕ್ಸ್ಟ್ ಟೊಮ್ಯಾಟೊ ಒಂದು 4 ಭಾಗ ಈ ಥರ ಮಾಡ್ಕೊಳ್ಳಿ ಸಾಕು. ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ನಮ್ಮಮ್ಮ ನನಗೂ ಮಾಡಿಕೊಡೆ, ಹೆಂಗೆ ಮಾಡ್ತೀಯ ನೋಡೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಇಬ್ರಿಗಾಗೋ ಥರ ಸ್ಪಗ್ಯಾಟಿನ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಕ್ಯಾಪ್ಸಿಕಮ್ನ ಏನಕ್ಕೆ ಕಮ್ಮಿ ತಗೊಂಡೆ ಅಂತ ಹೇಳಿದ್ರೆ, ಸಾಕು ಇಬ್ಬರಿಗೆ ಇಷ್ಟು ಸಾಕು. ಮತ್ತು ನೀವು ಇದರಲ್ಲಿ ಬೆಲ್ ಪೆಪ್ಪರ್ಸ್ನ ಕೂಡ ಯೂಸ್ ಮಾಡ್ಬೋದು. ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಬರುತ್ತಲ್ವ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅದೂ ಟೇಸ್ಟ್. ಆ್ಯಂಡ್ ಗಾರ್ಲಿಕ್ನ ಬಂದು ನೀವು ಪೀಲ್ ಮಾಡ್ಕೊಬೇಕು. ಹೇಗಿದೆ ಹಾಗೆ ಹಾಕೋ ಹಂಗಿಲ್ಲ, ನೀಟಾಗಿ ಎಲ್ಲ ಪೀಲ್ ಮಾಡ್ಕೊಬೇಕು, ಯಾಕಂದರೆ ನಾವು ಅದನ್ನು ಫ್ರೈ ಮಾಡ್ತೀವಲ್ವ. ಸೊ ಪೀಲ್ ಮಾಡ್ಕೊಂಡು ಹಾಕಬೇಕು. ಈ ಥರ ಪೀಲ್ ಮಾಡ್ಕೊಂಡಿದ್ದೀನಿ. ಇವಾಗ ತರಕಾರಿ ಎಲ್ಲ ರೆಡಿ ಆಯಿತು. ಇದನ್ನು ಹೇಗೆ ಫ್ರೈ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಪ್ಯಾನ್ ಸ್ವಲ್ಪ ಹೀಟ್ ಆದಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಬೇಕು, ಒಂದು 1 ಸ್ಪೂನ್ ಅಷ್ಟು. ಆ್ಯಂಡ್ ಇಲ್ಲಿ ನೋಡಿ ಈ ಥರ ಇನ್ನೊಂದು 2 ಮಿನಿಟ್ಸ್ ಬಿಟ್ಟರೆ ಇದು ಫುಲ್ ಬಾಯ್ಲ್ ಆಗಿ ಹೋಗುತ್ತೆ. ಆ್ಯಂಡ್ ನಾನು ಕಟ್ ಮಾಡ್ಕೊಂಡಿರೋ ತರಕಾರಿ ಇಲ್ಲಿದೆ. ಇದೇನು 1 by 1 ಹಾಕಬೇಕು ಆ ಥರ ಏನು ರೂಲ್ಸ್ ಇಲ್ಲ, ಎಲ್ಲನೂ ಈ ಥರ ಹಾಕ್ಕೊಬೋದು ಒಟ್ಟಿಗೆ. ಇವಾಗ ಸ್ವಲ್ಪ ಸಿಮ್ಮಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಅಚ್ಕಾರದ ಪುಡಿ ನಾನು ಒಂದು 1/2 ಸ್ಪೂನ್ ಹಾಕ್ತಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ,
ಒಂದು 1/4 ಸ್ಪೂನಷ್ಟು ಗರಂ ಮಸಾಲ. ನಾನು ಇಷ್ಟೇ, ನನಗೆ ಎಷ್ಟು ಬೇಕೋ ಖಾರಕ್ಕೆ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಇದು ಫ್ರೈ ಆಗೋ ತನಕ ನಾನು ಪನ್ನೀರ್ನ ಕಟ್ ಮಾಡ್ಕೊತೀನಿ. ಜಸ್ಟ್ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಅದ್ರ ಜೊತೆಗೆ. ನಿಮಗೆ ಇದ್ರ ಜೊತೆಗೆ ಬೇಕು ಅಂತ ಹೇಳಿದ್ರೆ ಕ್ಯಾಶ್ಯೂನ ಕೂಡ ಯೂಸ್ ಮಾಡ್ಬೋದು, ಗೋಡಂಬಿನ. ನಾನೊಂದು 5 ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ತರಕಾರಿ ಇವಾಗ ಒಂದು 80% ಫ್ರೈ ಆಗಿದೆ. ನಾನಿವಾಗ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಈಗ ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಒಂದು 1/2 ಸ್ಪೂನ್ ಸಾಲ್ಟ್ ಹಾಕ್ಕೊತಿದ್ದೀನಿ. ನಾನು ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೂ ಕೂಡ ಟೇಸ್ಟ್ ಮಾಡ್ತೀನಿ ನೂಡಲ್ಸ್ ಹಾಕೋಕ್ಕಿಂತ ಮುಂಚೆ. ಇನ್ ಕೇಸ್ ಆ ಟೈಮಲ್ಲಿ ಏನಾದರೂ ನನಗೆ ಸಪ್ಪೆ ಅಂತ ಏನಾದರೂ ಫೀಲ್ ಆಯಿತು ಅಂತ ಹೇಳಿದ್ರೆ ಆವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಇವಾಗ ಎಲ್ಲ ಫ್ರೈ ಆಯಿತು. ಇದನ್ನ ಒಂದು 5 ಮಿನಿಟ್ಸ್ ಆರೋದಕ್ಕೆ ಬಿಡಿ, ಅಂದರೆ ಕೂಲ್ ಆಗೋದಕ್ಕೆ ಬಿಡಿ. ಅದಾದಮೇಲೆ ಇದನ್ನು ನೀವು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ರುಬ್ಕೊಬೇಕು. ಇವಾಗ ಈ ಒಂದು ತರಕಾರಿ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದನ್ನು ನಾವು ಗ್ರೈಂಡ್ ಮಾಡ್ಕೊಬೇಕು. ಬನ್ನಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಒಂದು 1/2 ಗ್ಲಾಸ್ ವಾಟರ್ ಹಾಕ್ತಾ ಇದ್ದೀನಿ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಗ್ರೈಂಡ್ ಮಾಡ್ಕೊಬೇಕು. ನಾವು ಯಾವ ಒಂದು ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಿರ್ತೀವೋ ಅದೇ ಪ್ಯಾನ್ಗೆ ಈ ಒಂದು ಕ್ರೀಮ್ನ ಹಾಕಬೇಕು. ಲೈಕ್ ನಿಮಗೆ ಗೊತ್ತಾಗುತ್ತೆ, ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಈ ಥರ. ಓಕೆ, ಒಂದು 5 ಮಿನಿಟ್ಸ್ ಆಯಿತು. ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾನು ಇವಾಗ ನೂಡಲ್ಸ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಸ್ಪಗ್ಯಾಟಿ ರೆಡಿಯಾಗಿದೆ. ತಿನ್ನೋದು ಒಂದೇ ಬಾಕಿ. ಬನ್ನಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಫೈನಲಿ ಈ ಒಂದು ಸೂಪರ್ ಡಿಲಿಷಿಯಸ್ ಪನ್ನೀರ್ ಕ್ರೀಮಿ ಸ್ಪಗ್ಯಾಟಿ ರೆಡಿಯಾಗಿದೆ. ನಾನಿವಾಗ ಟೇಸ್ಟ್ ಮಾಡ್ತಿದ್ದೀನಿ ಹೇಗಿದೆ ಅಂತ. ಸ್ವಲ್ಪ ಪನ್ನೀರ್ ಹುಳಿ ಇತ್ತು, ಅದಕ್ಕೆ ಇದೊಂದು ಸ್ವಲ್ಪ ಲೈಟಾಗಿ ಹುಳಿ ಅಂತ ಫೀಲ್ ಆಗ್ತಿದೆ. ಅದು ಬಿಟ್ಟು ಟೇಸ್ಟ್ ವೈಸ್ ತುಂಬ ಸಕ್ಕತ್ತಾಗಿದೆ. ಆರಾಮ್ಸೆ ಈ ಕ್ರೇವಿಂಗ್ಸ್ ಎಲ್ಲ ಆಗುತ್ತೆ ಗೊತ್ತಾ, ಅದು ತಿನ್ನಬೇಕು ಇದು ತಿನ್ನಬೇಕು, ಈ ಚೀಸಿ ಫ್ರೈಸ್ ತಿನ್ನಬೇಕು. ನನಗಂತೂ ಹೆವಿ ಪೊಟ್ಯಾಟೊ ಮೇಲೆ ಹೆವಿ ಕ್ರೇವಿಂಗ್ಸು. ಆ ಥರ ಅನಿಸ್ದಾಗ ಈ ಥರ ಒಂದು ರೆಸಿಪಿಗಳನ್ನ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ, ನಿಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಕೂಡ ಆಗುತ್ತೆ. ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ ಇದರಲ್ಲಿ ಒಂದು 20 ಗ್ರಾಮ್ಸ್ ಆಫ್ ಪ್ರೋಟೀನ್ ನಿಮಗೆ ಸಿಗುತ್ತೆ. ಓಕೆ, ಡಿನ್ನರ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.